ಯೋ ಗಾಯ್ಸ್, ನಾವು ಇವತ್ತು ನೋಡೋ ಮೂವಿ ಯಾವುದು ಅಂದ್ರೆ ಬೊಯ್ಕಾ ಅನ್ಡಿಸ್ಪ್ಯೂಟೆಡ್ ಪಾರ್ಟ್ 4 ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಆಕ್ಚುಲಿ ಇದಕ್ಕೂ ಮುಂಚೆ 3 ಪಾರ್ಟ್ ರಿಲೀಸ್ ಆಗಿದೆ. ಈ 4th ಪಾರ್ಟ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಮಿಕ್ಕಿದ ಪಾರ್ಟ್ಸ್ ನೋಡೋಣ. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಒಬ್ಬ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತಿದ್ದಾನೆ. ಇವನೇ ನಮ್ಮ ಹೀರೋ ಬೊಯ್ಕಾ. ಆಕ್ಚುಲಿ ನಮ್ಮ ಬೊಯ್ಕಾ ಒಬ್ಬ ರಷ್ಯನ್ ಜೈಲ್ ಕೈದಿ. ಅಲ್ಲಿ ಜೈಲ್ ಒಳಗಡೆ MMA ಫೈಟ್ ನಡೆಯುತ್ತೆ. ಅದರಲ್ಲಿ ನಮ್ಮ ಬೊಯ್ಕಾನೇ ಚಾಂಪಿಯನ್. ಫೈಟ್ ಅಂದ್ರೆ ಫೈಟು ಸಖತ್ತಾಗಿ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ನಮ್ಮ ಬೊಯ್ಕಾ ಸ್ವಲ್ಪ ಸಮಸ್ಯೆ ಆಗಿ ಜೈಲಿಂದ ಎಸ್ಕೇಪ್ ಆಗಿ ಉಕ್ರೇನ್ಗೆ ಬಂದ್ಬಿಟ್ಟಿದ್ದಾನೆ. ಸೊ ರಷ್ಯನ್ ಪೊಲೀಸ್ಗೆ ಬೊಯ್ಕಾ ಒಬ್ಬ ವಾಂಟೆಡ್ ಕ್ರಿಮಿನಲ್, ಅವನನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ನಮ್ಮ ಬೊಯ್ಕಾ ಇವಾಗ ಉಕ್ರೇನ್ಗೆ ಬಂದು ಅಲ್ಲಿ ನಡೆಯೋ ಇಲಿಗಲ್ ಅಂಡರ್ಗ್ರೌಂಡ್ ಫೈಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫೈಟ್ ಮಾಡ್ತಾ ಇರ್ತಾನೆ. ಸೆಕೆಂಡ್ ಪಾರ್ಟ್ ಅಲ್ಲಿ ನಮ್ಮ ಬೊಯ್ಕಾಗೆ ಅವನ ರೈಟ್ ಲೆಗ್ ಮುರ್ದೆ ಹೋಗ್ಬಿಟ್ಟಿರುತ್ತೆ ಒಂದು ಫೈಟ್ ಅಲ್ಲಿ. ಹಾಗಿದ್ರು ಕೂಡ ನಮ್ಮ ಬೊಯ್ಕಾ ಅವನ ವಿಲ್ ಪವರ್ ಇಂದ ಲೆಗ್ ನ ವಾಸಿ ಮಾಡ್ಕೊಂಡು ಈ ಜಾಗದಲ್ಲಿ ಇನ್ನ ಅವನ ಫೈಟಿಂಗ್ ಸ್ಕಿಲ್ಸ್ ನ ಬೆಳೆಸ್ಕೊಂಡು ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಅವನ ಆಂಬಿಷನ್ ವರ್ಲ್ಡ್ ಅಲ್ಲಿ ದೊಡ್ಡ ಫೈಟರ್ ಆಗ್ಬೇಕು ಅನ್ನೋದೇ, ದೊಡ್ಡ ಫೈಟರ್ ಅಂತ ಹೆಸರು ಮಾಡ್ಬೇಕು ಅಂತಾನೆ. ಸೊ ಆ ತರ ಚಾಂಪಿಯನ್ ಆಗೋ ಸಿಚುವೇಶನ್ ಬರೋವರೆಗೂ ಈ ತರ ಇಲ್ಲಿಗಲ್ ಫೈಟ್ಸ್ ನ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರೋಣ ಅಂತ ಮಾಡ್ತಾ ಇರ್ತಾನೆ ನಮ್ಮ ಬೊಯ್ಕಾ. ನೋಡಿ ಯಾವ ಮಟ್ಟಿಗೆ ಫೈಟ್ ಮಾಡ್ತಾ ಇದ್ದಾನೆ ಅಂತ. ಅವನ ಆಪೋನೆಂಟ್ ನ ಈಸಿಯಾಗಿ ವಿನ್ ಮಾಡ್ತಾ ಇದ್ದಾನೆ ನಮ್ಮ ಬೊಯ್ಕಾ. ಈ ಕಡೆ ರಷ್ಯನ್ ಜೈಲಲ್ಲಿ ನಮ್ಮ ಬೊಯ್ಕಾ ತಪ್ಪಿಸ್ಕೊಂಡು ಹೋದ ಮೇಲೆ ಅಲ್ಲಿ ಒಬ್ಬ ಫೈಟರ್ ನ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡೋಕೆ ಹೈಟ್ ವೆಯ್ಟ್ ಆಗಿ ಭಯಂಕರವಾಗಿದ್ದಾನೆ. ನಮ್ಮ ಬೊಯ್ಕಾ ಗೆಲ್ಬೇಕು ಅಂತ ಫೈಟ್ ಮಾಡ್ತಾ ಇರ್ತಾನೆ. ಆದ್ರೆ ಈ ಮಾನ್ಸ್ಟರು ಅವನ ಜೊತೆ ಫೈಟ್ ಮಾಡೋರನ್ನ ಸಾಯಿಸ್ಬೇಕು ಅಂತಾನೆ ಫೈಟ್ ಮಾಡ್ತಾ ಇರ್ತಾನೆ. ಇವಾಗ ರಷ್ಯನ್ ಜೈಲಿಗೇನೆ ಇವನೇ ಚಾಂಪಿಯನ್. ಈ ಕಡೆ ನಮ್ಮ ಬೊಯ್ಕಾ ಅವನು ಫೈಟ್ ಮಾಡಿ ಗೆದ್ದಿದ್ದ ಹಣದಲ್ಲಿ ಸ್ವಲ್ಪ ಹಣನ ಚರ್ಚ್ಗೆ ಡೊನೇಷನ್ ಆಗಿ ಕೊಡ್ತಾನೆ. ಆವಾಗ ಚರ್ಚ್ ಫಾದರ್, ನೀನು ಏನೇ ಹಣ ಕೊಟ್ರು ಇವೆಲ್ಲ ನೀನು ಫೈಟ್ ಮಾಡಿ ಸಂಪಾದನೆ ಮಾಡಿದ್ದು ಬೊಯ್ಕಾ, ಅದನ್ನ ಬಿಟ್ಬಿಟ್ಟು ನೀನು ಯಾಕೆ ಬೇರೆ ಕೆಲಸಕ್ಕೆ ಹೋಗಬಾರ್ದು? ಇಲ್ಲ ಫಾದರ್, ಈ ಫೈಟಿಂಗ್ ಸ್ಕಿಲ್ಸ್ ದೇವರು ನನಗೆ ಕೊಟ್ಟಿರೋ ವರ, ಇದನ್ನ ನಾನು ಬಿಟ್ರೆ ಆ ದೇವರೇ ನನ್ನ ಕ್ಷಮಿಸಲ್ಲ ಅಂತ ಡೊನೇಷನ್ ನ ಕೊಟ್ಬಿಟ್ಟು ಹೋಗ್ತಾನೆ ಬೊಯ್ಕಾ. ಆಮೇಲೆ ನಮ್ಮ ಬೊಯ್ಕಾಗೆ ಒಬ್ಬ ಮ್ಯಾನೇಜರ್ ಇರ್ತಾನೆ. ಅವನು ಬೊಯ್ಕಾ ಹತ್ರ ಬಂದು, ನೀನು ಅನ್ಕೊಳ್ಳೋ ಹಾಗೆ ವರ್ಲ್ಡ್ ಚಾಂಪಿಯನ್ ಆಗೋಕೆ ಚಾನ್ಸ್ ಸಿಕ್ಕಿದೆ. ಇವತ್ತು ನಡೆಯೋ ಮ್ಯಾಚ್ ಅಲ್ಲಿ ನೀನು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ಸಾಕು, ಚಾಂಪಿಯನ್ಶಿಪ್ ಲೀಗ್ ಅಲ್ಲಿ ನಿನಗೆ ಪಾರ್ಟಿಸಿಪೇಟ್ ಮಾಡೋಕೆ ಆಪರ್ಚುನಿಟಿ ಸಿಗುತ್ತೆ. ಇವತ್ತು ನಡೆಯೋ ಮ್ಯಾಚ್ ನ ನೋಡೋಕೆ ಚಾಂಪಿಯನ್ಶಿಪ್ ಟೀಮ್ ಇಂದ ಆಫೀಸರ್ಸ್ ಬರ್ತಾ ಇದ್ದಾರೆ. ನೀನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ಸಾಕು, ಬುದಾಪೆಸ್ಟ್ ಅಲ್ಲಿ ನಡೆಯೋ ಮ್ಯಾಚ್ಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ನೀನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ನೆಕ್ಸ್ಟ್ ನಡೆಯೋ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಅಲ್ಲಿ ನಿನಗೆ ಚಾನ್ಸ್ ಸಿಗುತ್ತೆ. ಆಮೇಲೆ ನೀನು ಅನ್ಕೊಳ್ಳೋ ಹಾಗೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಫೈಟರ್ ಅಂತ ನೀನು ಹೆಸರು ಮಾಡಬಹುದು. ಓ ಹೌದಾ, ನನಗೆ ಯಾವತ್ತೂ ಸಿಗದೆ ಇರೋ ಚಾನ್ಸ್ ಇವಾಗ ಸಿಕ್ಕಿದೆ. ಖಂಡಿತ ಇದನ್ನ ನಾನು ಯೂಸ್ ಮಾಡ್ಕೋತೀನಿ. ಅದೇ ತರ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಚಾಂಪಿಯನ್ಶಿಪ್ ಇನ್ವೆಸ್ಟರ್ಸ್ ಮ್ಯಾಚ್ ನ ನೋಡೋಕೆ ಬಂದಿದ್ದಾರೆ. ಬೊಯ್ಕಾ ಫೈಟ್ಗೆ ರೆಡಿ. ನಮ್ಮ ಬೊಯ್ಕಾ ಆಪೋಸಿಟ್ ಫೈಟ್ ಮಾಡೋ ಆಪೋನೆಂಟ್ ಭಯಂಕರ ಪ್ಯಾಷನೇಟ್ ಫೈಟರು, ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಆದ್ರೆ ನಮ್ಮ ಬೊಯ್ಕಾ ಯಾರು ಹೊಡೆದು ಚಿಂದಿ ಚಿತ್ರಾನ್ನ ಮಾಡ್ತಾನೆ. ಆದ್ರೂ ಆ ಫೈಟರು ಮತ್ತೆ ಮತ್ತೆ ಎದ್ದು ಬರ್ತಾನೆ. ಅದಕ್ಕೆ ಬೊಯ್ಕಾ ಇನ್ನ ಟೆನ್ಷನ್ ಆಗ್ಬಿಟ್ಟು ತುಂಬಾ ಫೋರ್ಸ್ಫುಲ್ ಆಗಿ ಹೊಡೆದು ಬಿಡ್ತಾನೆ. ಸೊ ಆ ಫೈಟರ್ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ನಮ್ಮ ಬೊಯ್ಕಾ ಮ್ಯಾಚ್ ನ ಗೆದ್ದಾಯ್ತು. ಅದಕ್ಕೆ ಇನ್ವೆಸ್ಟರ್ಸ್ ಟೀಮು ನಮ್ಮ ಬೊಯ್ಕಾನ ಮೀಟ್ ಮಾಡಿ, ನೀನು ಸೂಪರ್ ಆಗಿ ಫೈಟ್ ಮಾಡ್ತೀಯ ಬೊಯ್ಕಾ, ಬುದಾಪೆಸ್ಟ್ ಅಲ್ಲಿ ನಡೆಯೋ ಮ್ಯಾಚ್ಗೆ ನಿನ್ನನ್ನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಸೆಲೆಕ್ಟ್ ಮಾಡ್ತಾರೆ. ನಮ್ಮ ಬೊಯ್ಕಾಗೆ ಫುಲ್ ಖುಷಿ ಆಗುತ್ತೆ. ಆಮೇಲೆ ಮಾತುಕತೆ ಮುಗ್ದು ನಮ್ಮ ಬೊಯ್ಕಾ ಹೊರಡಬೇಕಾದ್ರೆ ಬೊಯ್ಕಾ ಜೊತೆ ಫೈಟ್ ಮಾಡಿದ ಫೈಟರ್ ನ ಸ್ಟ್ರಕ್ಚರ್ ನಲ್ಲಿ ಇಟ್ಟು ತಳ್ಕೊಂಡು ಹೋಗ್ತಾ ಇದ್ದಾರೆ ಮೆಡಿಕಲ್ ಟೀಮ್. ತುಂಬಾ ಕ್ರಿಟಿಕಲ್ ಸ್ಟೇಜ್ ನಲ್ಲಿ ಇದ್ದಾನೆ ಆ ಫೈಟರು. ಅದನ್ನು ನೋಡೋ ಬೊಯ್ಕಾಗೆ ಚರ್ಚ್ ಫಾದರ್ ಹೇಳಿದ್ದು ನೆನಪಾಗುತ್ತೆ. ಯಾಕೆ ಸ್ಟ್ರೆಚರ್ ನಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇವರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ, ಇವರನ್ನ ಕಾಪಾಡೋದೇ ಕಷ್ಟ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮೆಡಿಕಲ್ ಟೀಮ್. ಆವತ್ತು ರಾತ್ರಿ ಬೊಯ್ಕಾಗೆ ನಿದ್ದೆನೆ ಬರಲ್ಲ. ಚರ್ಚ್ ಫಾದರ್ ಹೇಳಿದ್ದು ಮತ್ತೆ ಆ ಫೈಟರ್ ಸಾಯೋ ಸ್ಟೇಜ್ ಅಲ್ಲಿ ಇದ್ದಿದ್ದೆ ಫ್ಲಾಶ್ ಆಗ್ತಾನೆ ಇರುತ್ತೆ. ಹಣಕ್ಕಾಗಿ ಒಬ್ಬನ ಸಾಯೋ ಮಟ್ಟಿಗೆ ಹೊಡೆದು ಬಿಟ್ಟಿದೀವಲ್ಲ ಅಂತ ಬೇಜಾರಾಗ್ತಾನೆ ಬೊಯ್ಕಾ. ಸೊ ನೆಕ್ಸ್ಟ್ ದಿನ ಅವನ ಮ್ಯಾನೇಜರ್ ಹತ್ರ ಫೈಟರ್ಗೆ ಏನಾಯ್ತು ಅಂತ ಬೊಯ್ಕಾ ಕೇಳ್ಬೇಕಾದ್ರೆ, ಅವನು ಸತ್ತೋದ, ನೀನು ಹೊಡೆದ ಏಟಿಗೆ ಆ ಹುಡುಗ ಸತ್ತೇ ಹೋದ ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ ಬೊಯ್ಕಾಗೆ ಗಿಲ್ಟಿ ಫೀಲ್ ಇನ್ನ ಹೆಚ್ಚಾಗುತ್ತೆ. ಹಣಕ್ಕಾಗಿ ಒಬ್ಬನ ಹೊಡೆದು ಸಾಯಿಸ್ಬಿಟ್ಟಿದೀವಲ್ಲ ಅಂತ ತಾನು ಮಾಡಿದ ತಪ್ಪನ್ನ ರಿಯಲೈಸ್ ಮಾಡ್ತಾನೆ ಬೊಯ್ಕಾ. ಆಮೇಲೆ ಅಸಿಸ್ಟೆಂಟ್ ಹತ್ರ,
ಆ ಫೈಟರ್ ಫ್ಯಾಮಿಲಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ, ಆದ್ರೆ ಆ ಫೈಟರ್ದು ಬ್ಯಾಗ್ ನ ಮಾತ್ರ ತಗೊಂಡು ಇಟ್ಟಿದ್ದೀನಿ ಅನ್ಬೇಕಾದ್ರೆ ಬೋಯ್ಕಾ ಆ ಫೈಟರ್ ಬ್ಯಾಗ್ ನ ಚೆಕ್ ಮಾಡ್ಬೇಕಾದ್ರೆ ಅದರಲ್ಲಿ ಆ ಫೈಟರ್ ಅವರ ವೈಫ್ ಫೋಟೋ ಇರುತ್ತೆ ಮತ್ತೆ ಒಂದು ಲೆಟರ್ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಬೋಯ್ಕಾ ಈ ತರ ಒಬ್ಬನ್ನ ಸಾಯಿಸ್ಬಿಟ್ಟಿದ್ದೀನಲ್ಲ, ಅವನನ್ನ ನಂಬಿ ಒಂದು ಹೆಣ್ಣು ಇದ್ದಾಳೆ, ನೀನು ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಬೇಗ ನನಗೆ ರಷ್ಯಾಗೆ ಹೋಗೋಕೆ ಒಂದು ಫ್ಲೈಟ್ ಟಿಕೆಟ್ ನ ಹಾಕು, ನಾನು ಹೋಗಿ ಆ ಹುಡುಗಿ ಹತ್ರ ಈ ಲೆಟರ್ ನ ಕೊಟ್ಬಿಟ್ಟು ನಿನ್ನ ಗಂಡನ್ನ ನಾನೇ ಫೈಟ್ ಅಲ್ಲಿ ಕೊಂದಿದ್ದು ಅಂತ ಕ್ಷಮೆ ಕೇಳ್ಬೇಕು ಅಂತ ಬೋಯ್ಕಾ ಹೇಳ್ಬೇಕಾದ್ರೆ ಹಾಗೆಲ್ಲ ಮಾಡೋಕೆ ಆಗಲ್ಲ, ನೆಕ್ಸ್ಟ್ ವೀಕ್ ನಿನಗೆ ಬುದಾಪೆಸ್ಟ್ ಅಲ್ಲಿ ಮ್ಯಾಚ್ ಇದೆ, ನಿನಗೆ ಫೇಕ್ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡೋಕೆ ಆಗಲ್ಲ, ಅದು ಮಾತ್ರ ಅಲ್ಲ ರಷ್ಯಾಗೆ ನೀನೊಬ್ಬ ವಾಂಟೆಡ್ ಕ್ರಿಮಿನಲ್, ನಿನ್ನನ್ನು ನೋಡಿದ ತಕ್ಷಣ ಹಿಡ್ಕೊಂಡ್ ಬಿಡ್ತಾರೆ, ಇವಾಗ ಪಾಸ್ಪೋರ್ಟ್ ಅರೇಂಜ್ ಮಾಡಿ ಕೊಡ್ತೀಯೋ ಇಲ್ವೋ? ಸರಿ ಆಯ್ತು ಕಣಪ್ಪ ಅರೇಂಜ್ ಮಾಡ್ತೀನಿ ಬಿಡು, ಆದ್ರೆ ಯಾರ ಕಣಿಗೂ ಬೀಳ್ದೆ ಸೇಫ್ ಆಗಿ ಹೋಗಿದ್ದು ಬಾ, ನೀನು ಸಿಗಾಕೊಂಡ್ರೆ ಅಷ್ಟೇ ನೆನ್ಪಿಟ್ಕೋ ನಿನ್ನ ಕನ್ಸಾಗೆ ಉಳಿದು ಬಿಡುತ್ತೆ. ಇಲ್ಲಿ ರಷ್ಯಾದಲ್ಲಿ ಆ ಫೈಟರ್ಗೆ ಫ್ಯೂನರಲ್ ನಡೀತಾ ಇದೆ. ಅಲ್ಲಿ ಆ ಫೈಟರ್ ಅವರ ಹೆಂಡತಿ ಆಲ್ಮಾ ಅಳ್ತಾ ಇದ್ದಾರೆ. ಆಮೇಲೆ ಆಲ್ಮಾ ಹೊರಗಡೆ ಬರ್ಬೇಕಾದ್ರೆ ಆ ಊರಿನ ದೊಡ್ಡ ಡಾನ್ ಬಂದು, ಆಲ್ಮಾ ನೀನು ತುಂಬಾ ಸಾಲ ತಗೊಂಡಿದೀಯ ನನ್ನ ಹತ್ರ, ಅದನ್ನ ಯಾವಾಗ ರಿಟರ್ನ್ ಮಾಡ್ತೀಯಾ? ರಿಟರ್ನ್ ಮಾಡೋಕೆ ಒಂದು ಐಡಿಯಾ ಕೊಡ್ಲಾ? ಬೆಟರ್ ನನ್ನ ಹೋಟೆಲ್ಗೆ ಬಂದು ಕೆಲಸ ಮಾಡು, ಯಾವಾಗ್ಲೂ ನನ್ನ ಜೊತೆನೇ ಇರೋ. ಛೀ, ನಿಮಗೆ ನಾಚಿಕೆ ಆಗಲ್ವಾ? ಇವಾಗ ಜಸ್ಟ್ ನನ್ನ ಹಸ್ಬೆಂಡ್ ತೀರೋಗಿದ್ದಾರೆ, ಅಷ್ಟರಲ್ಲಿ ಈ ತರ ನನ್ನ ಹತ್ರ ಮಾತಾಡ್ತಿರಲ್ಲ, ನೋಡು ನಿನಗೆ ಬೇರೆ ದಾರಿ ಇಲ್ಲ, ಸುಮ್ನೆ ಬಂದು ಕೆಲಸ ಮಾಡು ಅಂತ ಹೆದರ್ಸ್ಬೇಕಾದ್ರೆ ಆಲ್ಮಾನು ಬೇರೆ ದಾರಿ ಇಲ್ಲದೆ ಒಪ್ಕೋತಾಳೆ. ನೆಕ್ಸ್ಟ್ ದಿನ ನಮ್ಮ ಬೋಯ್ಕಾ ಫೇಕ್ ಪಾಸ್ಪೋರ್ಟ್ ಯೂಸ್ ಮಾಡಿ ಹೇಗೋ ರಷ್ಯಾಗೆ ಬಂದು ಸೆಕ್ಯೂರಿಟೀಸ್ನೆಲ್ಲ ದಾಟಿ ಆಲ್ಮಾನ ನೋಡೋಕೆ ಒಂದು ಸ್ಕೂಲಿಗೆ ಹೋಗ್ತಾನೆ. ಇದೇ ಆಲ್ಮಾ ಅವರ ಮಿನಿ ಸ್ಕೂಲ್. ಇದನ್ನ ರನ್ ಮಾಡೋಕೆನೆ ಆಲ್ಮಾ ಅವರ ಹಸ್ಬೆಂಡ್ ಜೊತೆ ಸೇರಿ ಡಾನ್ ಹತ್ರ ಸಾಲ ತಗೊಂಡಿರೋದು. ಇವಾಗ ಬೋಯ್ಕಾ ಆಲ್ಮಾನ ನೋಡೋಕೆ ಬಂದಿರೋ ಅದೇ ಸಮಯದಲ್ಲಿ ಡಾನ್ ಅವರ ಹುಡುಗರು ಬಂದು ಆಲ್ಮಾನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಬೋಯ್ಕಾ ಡಾನ್ ಹುಡುಗ ಒಬ್ಬನ್ನ ಹಿಡಿದು ವಿಚಾರಿಸಬೇಕಾದ್ರೆ ಆಲ್ಮಾ ಇನ್ಮುಂದೆ ಡಾನ್ಗೆ ಸೇರಿದವರು, ಅವ್ರ ಹತ್ರನೇ ಆಲ್ಮಾ ಕೆಲಸ ಮಾಡೋದು ಅನ್ಬೇಕಾದ್ರೆ ಡಾನ್ ಎಲ್ಲಿರ್ತಾರೆ ಅಂತ ಕೇಳ್ಕೊಂಡು ಡೈರೆಕ್ಟ್ ಡಾನನ್ನೇ ಮೀಟ್ ಮಾಡೋಕೆ ಹೋಗ್ತಾನೆ ಬೋಯ್ಕಾ. ಅಲ್ಲಿ ಒಂದು ಕ್ಲಬ್ ಅಲ್ಲಿ ಇಲ್ಲಿಗಲ್ ಆಗಿ ಫೈಟ್ ಮಾಡಿಸಿ ಹಣ ಬೆಟ್ ಕಟ್ಟಿ ಸಂಪಾದನೆ ಮಾಡ್ತಾ ಇರ್ತಾನೆ ಡಾನ್. ಈ ಕ್ಲಬ್ಬೇ ಆ ಡಾನಿಗೆ ಸೇರಿದ್ದೆ. ಅಲ್ಲೇ ಆಲ್ಮಾ ವೇಟರ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳನ್ನ ಫೋರ್ಸ್ ಮಾಡಿ ಕೆಲಸ ಮಾಡಿಸ್ತಾ ಇರ್ತಾನೆ ಡಾನ್. ಒಬ್ಬ ಸ್ಟಾರ್ ಫೈಟರ್ ಅವನು ಈ ಡಾನಿಗೆ ಸೇರಿದವನೇ. ಸೊ ಡಾನು ಅವನ ಮೇಲೆ ಬೆಟ್ ಕಟ್ಟಿ ಗೆಲ್ತಾ ಇರ್ತಾನೆ. ಆ ಸ್ಟಾರ್ ಫೈಟರ್ ಫೈಟ್ ನ ಗೆದ್ಬಿಟ್ಟು ನನ್ನನ್ನ ಗೆಲ್ಲೋಕೆ ಇಲ್ಲಿ ಯಾರುವೇ ಇಲ್ವಾ ಅದು ಇದು ಅಂತ ಅವನೇ ಬಿಲ್ಡಪ್ ಕೊಟ್ಟು ಮಾತಾಡ್ಕೋಬೇಕಾದ್ರೆ ನಮ್ಮ ಬೋಯ್ಕಾ ಇದನ್ನ ನೋಡಿ ಟೆನ್ಷನ್ ಆಗ್ತಾನೆ. ಆದ್ರೂ ಇದಕ್ಕಾಗಿ ನಾವು ಬಂದಿರೋ ಕೆಲ್ಸನ ಮಾತ್ರ ಮುಗಿಸಿ ಹೋಗೋಣ ಅಂತ ಆಲ್ಮಾನ ನೋಡ್ಬೇಕಾದ್ರೆ ಆಲ್ಮಾನು ನಮ್ಮ ಬೋಯ್ಕಾನ ನೋಡಿ ಕನ್ಫ್ಯೂಷನ್ ಆಗಿ ಅವನ ಜೊತೆ ಮಾತಾಡೋಕೆ ಬರ್ತಾಳೆ. ಆವಾಗ ಅಲ್ಲಿರೋ ಡಾನ್ ಗ್ಯಾಂಗ್ ನವರು ನೀನು ಆಲ್ಮಾ ಜೊತೆ ಎಲ್ಲ ಮಾತಾಡಬಾರ್ದು ಅಂತ ಬೋಯ್ಕಾನ ಎಳ್ಕೊಂಡು ಹೋಗಿ ಹೊರಗಡೆ ಬಿಡ್ತಾರೆ. ಆವಾಗ ನಮ್ಮ ಬೋಯ್ಕಾ ಟೆನ್ಷನ್ ಆಗಿ ಎಲ್ಲರನ್ನು ಹೊಡೆದು ಚಿಂದಿ ಚಿತ್ರಾನ್ನ ಮಾಡ್ತಾನೆ. ಒಂದು 10-15 ಜನ ಬರ್ತಾರೆ ಫೈಟ್ ಮಾಡೋಕೆ. ಎಲ್ಲರಿಗೂ ಹೊಡೆದು ಚೆಚ್ತಾನೆ ನಮ್ಮ ಬೋಯ್ಕಾ. ಆವಾಗ ಡಾನೆ ಹೊರಗಡೆ ಬಂದು ನೀನು ಚೆನ್ನಾಗಿ ಫೈಟ್ ಮಾಡ್ತೀಯಾ, ಇನ್ ಮುಂದೆ ನನಗಾಗಿ ಫೈಟ್ ಮಾಡ್ತೀಯಾ ಅಂತ ಕೇಳ್ಬೇಕಾದ್ರೆ ನಿನಗಾಗಿ ನಾನು ಫೈಟ್ ಮಾಡೋಕೆ ಬಂದಿಲ್ಲ, ನಾನು ಆಲ್ಮಾನ ನೋಡೋಕೆ ಬಂದೆ, ಅವಳ ಜೊತೆ ಮಾತಾಡ್ಬಿಟ್ಟು ನಾನು ಹೋಗ್ತೀನಿ ಅಂತ ಬೋಯ್ಕಾ ಹೇಳ್ಬೇಕಾದ್ರೆ ಆಲ್ಮಾ ಜೊತೆ ಮಾತಾಡೋಕ್ಕೆಲ್ಲ ನಿನ್ನ ಅಲೋ ಮಾಡೋಕೆ ಆಗಲ್ಲ, ಅವಳು ಇವಾಗ ನನ್ನ ಕಂಟ್ರೋಲ್, ನನ್ನ ಹತ್ರ ತಗೊಂಡಿರೋ ಸಾಲ ತೀರೋವರೆಗೂ ಅವಳು ಇಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ, ನೀನು ಇಲ್ಲಿಂದ ಹೋಗ್ಬಿಡು, ಇಲ್ಲ ನಿನಗೆ ಅಷ್ಟೇ ಅಂತ ಬೋಯ್ಕಾಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾನೆ ಡಾನ್. ಬೋಯ್ಕಾನು ಸರಿ ಅಂತ ಬಂದ್ಬಿಡ್ತಾನೆ. ನೆಕ್ಸ್ಟ್ ದಿನ ನಮ್ಮ ಬೋಯ್ಕಾ ಆಲ್ಮಾನ ನೋಡೋಕೆ ಮತ್ತೆ ಅವಳ ಸ್ಕೂಲಿಗೆ ಹೋಗ್ತಾನೆ. ಅಲ್ಲಿ ಹೊರಗಡೆ ಆ ಡಾನ್ ಅವರ ಅಸಿಸ್ಟೆಂಟ್ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾನೆ. ನಮ್ಮ ಬೋಯ್ಕಾನ ಒಳಗಡೆ ಬಿಡೋಕೆ ಆಗಲ್ಲ ಅನ್ಬೇಕಾದ್ರೆ ಅವನಿಗೆ ಒಂದೇ ಪಂಚ್ ಮಾಡಿ ಮಲಗಿಸ್ಬಿಟ್ಟು ಒಳಗಡೆ ಹೋಗ್ತಾನೆ ಬೋಯ್ಕಾ. ಆಲ್ಮಾನ ಮೀಟ್ ಮಾಡಿ ಕೊನೆಯದಾಗಿ ನಿಮ್ಮ ಹಸ್ಬೆಂಡ್ ಜೊತೆ ಫೈಟ್ ಮಾಡಿದ್ದು ನಾನೇ, ಮತ್ತೆ ಇದು ನಿಮ್ಮ ಮನೆಯವರು ನಿಮಗಾಗಿ ಬರ್ದಿದ್ದ ಲೆಟರ್ ಅಂತ ಕೊಡ್ಬೇಕಾದ್ರೆ ಆಲ್ಮಾ ಹತ್ಕೊಂಡು ಲೆಟರ್ನ ತಗೊಂಡು ಹೇಗೆ ನೀವು ಹೀಗಿದ್ದೀರಾ, ನನ್ನ ಹಸ್ಬೆಂಡ್ ಜೊತೆ ಫೈಟ್ ಮಾಡಿಬಿಟ್ಟು ಇವಾಗ ನನ್ನ ಹತ್ರನೇ ಬಂದು ಹೇಗೆ ಮಾತಾಡ್ತೀರಾ ಅಂತ ಅವನನ್ನ ಬೈದು ಕಳಿಸ್ಬಿಡ್ತಾಳೆ. ಆದ್ರೆ ಆಲ್ಮಾ ಜೊತೆ ಮಾತಾಡ್ಬೇಕಾದ್ರೆ ಬೋಯ್ಕಾಗೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ, ಆಲ್ಮಾ ಇವಾಗ ಸಾಲ ತೀರ್ಸೋಕೆ ಆಗದೆ ಡಾನ್ ಹತ್ರ ಸಿಗಾಕೊಂಡಿದ್ದಾಳೆ ಅಂತ. ಅದಕ್ಕೆ ನಮ್ಮ ಬೋಯ್ಕಾ ಮತ್ತೆ ಡಾನ್ ನೋಡೋಕೆ ಹೋಗ್ತಾನೆ. ಇಲ್ಲಿ ಡಾನು ಅವನ ಜಾಗದಲ್ಲಿ ಫೈಟರ್ಸ್ ಗಳನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಬೋಯ್ಕಾ ಬಂದು ಆಲ್ಮಾನ ಬಿಟ್ಬಿಡು, ಅದಕ್ಕಾಗಿ ನಾನು ನಿನಗಾಗಿ ಫೈಟ್ ಮಾಡಿ ಕೊಡ್ತೀನಿ ಅನ್ಬೇಕಾದ್ರೆ ಡಾನು ಕನ್ವಿನ್ಸ್ ಆಗ್ತಾನೆ.
ನೋಡು ಬೊಯ್ಕಾ, ರಷ್ಯಾದಲ್ಲಿ ನೀನು ವಾಂಟೆಡ್ ಕ್ರಿಮಿನಲ್ ಅಂತ ನನಗೆ ಗೊತ್ತು. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೋತೀನಿ. ಆದರೆ ನನಗಾಗಿ ನೀನು 3 ಫೈಟ್ ಮಾಡಬೇಕು. ನನ್ನ ಒಬ್ಬ ಸ್ಟಾರ್ ಫೈಟರ್ ಜೊತೆನೂ ಫೈಟ್ ಮಾಡಬೇಕು. ಹಾಗೆ ನೀನು ಮಾಡಿ ಎಲ್ಲದರಲ್ಲೂ ಗೆದ್ಬಿಟ್ರೆ ಆವಾಗ ಆಲ್ಮಾನ ಬಿಟ್ಬಿಡ್ತೀನಿ ಅಂತ ಡಾನ್ ಹೇಳ್ಬೇಕಾದ್ರೆ ಬೊಯ್ಕಾನು ಸರಿ ಆಯ್ತು, ನನಗೆ ಪ್ರಾಕ್ಟೀಸ್ ಮಾಡೋಕೆ ಒಂದು ಜಾಗ ಬೇಕು ಅಂತ ಕೇಳ್ಬೇಕಾದ್ರೆ ಡಾನು ನನ್ನ ಹುಡುಗರು ಪ್ರಾಕ್ಟೀಸ್ ಮಾಡೋ ಜಾಗದಲ್ಲೇ ಮಾಡು ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ದಿನ ನಮ್ಮ ಬೊಯ್ಕಾ ಪ್ರಾಕ್ಟೀಸ್ ಮಾಡೋಕೆ ಹೊರಡಬೇಕಾದ್ರೆ ಆಲ್ಮಾ ಅಲ್ಲಿಗೆ ಬಂದು ನನಗಾಗಿ ಯಾಕೆ ಇದನ್ನ ನೀನು ಮಾಡ್ತಾ ಇದೀಯಾ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅನ್ಬೇಕಾದ್ರೆ ನಾನು ತಪ್ಪು ಮಾಡಿಬಿಟ್ಟೆ, ಅದನ್ನ ಸರಿ ಮಾಡ್ಕೋಬೇಕು, ಅದಕ್ಕಾಗಿ ಇದನ್ನ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಹೋಗ್ತಾನೆ ಬೊಯ್ಕಾ. ಪ್ರಾಕ್ಟೀಸ್ ಮಾಡೋಕೆ ಬಂದ್ರೆ ಅಲ್ಲಿ ಡಾನ್ ಹುಡುಗರು ಇದು ನನ್ನ ಪಂಚಿಂಗ್ ಬ್ಯಾಗು, ಇದು ನನ್ನ ರೋಪು, ಇದರಲ್ಲಿ ನೀನು ಪ್ರಾಕ್ಟೀಸ್ ಮಾಡಬಾರ್ದು ಅಂತ ನಮ್ಮ ಬೊಯ್ಕಾನ ಇರಿಟೇಟ್ ಮೇಲೆ ಇರಿಟೇಟ್ ಮಾಡ್ತಾ ಇದ್ದಾರೆ. ಹೇಗೋ ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಬೊಯ್ಕಾ ಅವನ ಫಸ್ಟ್ ಮ್ಯಾಚ್ನ ಅಟೆಂಡ್ ಮಾಡ್ತಾನೆ. ಆ ಡಾನ್ ಅವನ ಫಸ್ಟ್ ಫೈಟರ್ ಮ್ಯಾಚ್ಗೆ ಇಳಿತಾನೆ. ಫೈಟು ಸ್ಟಾರ್ಟ್ ಆಗುತ್ತೆ. ಸಖತ್ತಾಗಿ ಫೈಟ್ ನಡೆಯುತ್ತೆ. ಆ ಡಾನ್ ಅವನ ಸ್ಟಾರ್ ಫೈಟರು ಈ ಮ್ಯಾಚ್ನ ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮ ಬೊಯ್ಕಾ ಯಾರು ಕೇಳ್ಬೇಕಾ, ಈಸಿಯಾಗಿ ಆ ಫೈಟರ್ನ ಹೊಡೆದು ಮ್ಯಾಚ್ನ ವಿನ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾನೆ ನಮ್ಮ ಬೊಯ್ಕಾ. ಎಲ್ಲರೂ ಇದನ್ನ ನೋಡಿ ಶಾಕ್ ಆಗ್ತಾರೆ. ಇದನ್ನ ನೋಡೋ ಆಲ್ಮಾಗೂ ನಮ್ಮ ಬೊಯ್ಕಾ ಮೇಲೆ ಒಂದು ನಂಬಿಕೆ ಬರುತ್ತೆ. ಆದ್ರೂ ಬೊಯ್ಕಾ ಹತ್ರ ಬಂದು ನೀನು ಇಲ್ಲಿಂದ ಹೋಗ್ಬಿಡು, ಇವ್ರುಗಳು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬೇಕಾದ್ರೆ ನನಗೆ ಪ್ರಾಕ್ಟೀಸ್ ಮಾಡೋಕೆ ಜಾಗ ಬೇಕು, ಇವ್ರುಗಳ ಜೊತೆ ನನಗೆ ಪ್ರಾಕ್ಟೀಸ್ ಮಾಡೋಕೆ ಆಗ್ತಾ ಇಲ್ಲ, ಸುಮ್ಮನೆ ಇರಿಟೇಟ್ ಮಾಡ್ತಾ ಇದ್ದಾರೆ, ನಿಮಗೆ ಬೇರೆ ಯಾವುದಾದ್ರೂ ಪ್ಲೇಸ್ ಗೊತ್ತಾ ಅಂತ ಬೊಯ್ಕಾ ಕೇಳಬೇಕಾದ್ರೆ ನನ್ನ ಹಸ್ಬೆಂಡ್ ಅವರ ಜಾಗ ಇದೆ, ಅದನ್ನೇ ನಿಮ್ಮ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾಳೆ ಆಲ್ಮಾ. ನಮ್ಮ ಬೊಯ್ಕಾ ಸಖತ್ತಾಗಿ ಅವನೇ ಟ್ರೈನ್ ಮಾಡ್ತಾನೆ. ಇವಾಗ ಸೆಕೆಂಡ್ ಫೈಟು ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ಫೈಟ್ ಅಲ್ಲಿ ಆ ಡಾನ್ ಏನ್ ಮಾಡಿದಾನೆ ಅಂದ್ರೆ ಇಬ್ಬರು ಫೈಟರ್ಸ್ ನಮ್ಮ ಬೊಯ್ಕಾ ಆಪೋಸಿಟ್ ಆಗಿ ಫೈಟ್ ಮಾಡೋಕೆ ಇಳಿಸಿದ್ದಾನೆ. ಅದಕ್ಕೆ ನಮ್ಮ ಬೊಯ್ಕಾ ಏನಿದು ಇಬ್ಬರು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಡಾನು ಇದು ನನ್ನ ರಿಂಗ್, ಇಲ್ಲಿ ನಾನು ಇಡೋದೇ ರೂಲ್ಸ್, ಆದ್ರೆ ಇಬ್ಬರ ಜೊತೆ ಫೈಟ್ ಮಾಡು, ಇಲ್ಲ ಇಲ್ಲಿಂದ ಹೋಗ್ತಾ ಇರೋ, ಡೀಲ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಬೊಯ್ಕಾ ಏನೇ ಆದ್ರೂ ಸರಿ ಆಲ್ಮಾನ ಫ್ರೀ ಮಾಡ್ಲೇಬೇಕು ಅಂತ ಮನ್ಸೊಳಗಡೆ ಅನ್ಕೊಂಡು ಇಬ್ಬರ ಜೊತೆನೂ ಫೈಟ್ ಮಾಡ್ತಾನೆ. ಸಖತ್ತಾಗಿರುತ್ತೆ ಈ ಫೈಟು, ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ ನಮ್ಮ ಬೊಯ್ಕಾ. ಆದ್ರೂ ಇಬ್ಬರು ಸೇರಿ ಅಟ್ಯಾಕ್ ಮಾಡೋದ್ರಿಂದ ನಮ್ಮ ಬೊಯ್ಕಾಗೂ ಏಟ್ ಬೀಳುತ್ತೆ, ರಿಪ್ಸ್ಗೂ ಬ್ಯಾಕ್ ಕೋರ್ಗೂ ಏಟ್ ಆಗ್ಬಿಡುತ್ತೆ. ಬೊಯ್ಕಾ ಕೈಯಲ್ಲಿ ಆಗ್ತಾನೆ ಇಲ್ಲ. ಆವಾಗ ಆಲ್ಮಾ ಮುಖಾನ ನೋಡ್ಬೇಕಾದ್ರೆ ಮತ್ತೆ ರಚಿಗೆ ಎದ್ದು ಇಬ್ಬರನ್ನು ಹೊಡೆದು ಔಟ್ ಆಫ್ ಆರ್ಡರ್ ಮಾಡ್ತಾನೆ ನಮ್ಮ ಬೊಯ್ಕಾ. ಸೂಪರ್ ಅಲ್ಲ. ಸೊ ಸೆಕೆಂಡ್ ಮ್ಯಾಚ್ ವಿನ್ ಮಾಡಾಯ್ತು ನಮ್ಮ ಬೊಯ್ಕಾ. ಆವಾಗ ಮೇಲ್ಗಡೆ ಕೂತಿರೋ ಡಾನು ಸ್ಟಾರ್ ಫೈಟರು ಎಲ್ಲರೂ ಬೆಚ್ಚಿ ಹೋಗ್ತಾರೆ. ಆವಾಗ ಡಾನು ಸ್ಟಾರ್ ಫೈಟರ್ ಹತ್ರ ಲವ್ ನಿನಗೆ ಅವನನ್ನ ಗೆಲ್ಲೋಕೆ ಆಗುತ್ತಾ, ಸ್ಟಾರ್ ಫೈಟರ್ ಅಂತ ಬೇರೆ ಹೇಳ್ಕೊಂಡು ಸುತ್ತಾಡ್ತಾ ಇದೀಯಾ, ಖಂಡಿತ ಅವನನ್ನ ಹೊಡೆದು ಕೊಳ್ತೀನಿ ಡಾನ್, ನನ್ನನ್ನ ನಂಬಿ. ಇವಾಗ ನಮ್ಮ ಬೊಯ್ಕಾ 2 ಮ್ಯಾಚ್ನ ವಿನ್ ಮಾಡಾಯ್ತು, ಇನ್ನ 1 ಮ್ಯಾಚ್ ವಿನ್ ಮಾಡ್ಬಿಟ್ರೆ ಸಾಕು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ ಅಂತ ಹಾರ್ಡ್ ಆಗಿ ಟ್ರೈನ್ ಮಾಡ್ಕೋತಾ ಇರ್ತಾನೆ. ಆದ್ರೆ ಬೊಯ್ಕಾಗೆ ಬೆನ್ನಲ್ಲಿ ಸಿಕ್ಕಾಪಟ್ಟೆ ಏಟಾಗಿದೆ ಅಲ್ವಾ, ಸೊ ಕಷ್ಟ ಆಗ್ತಾ ಇದೆ. ಆವಾಗ ಆಲ್ಮಾ ಅವಳ ಹಸ್ಬೆಂಡ್ ಅವಳ ಸೀಕ್ರೆಟ್ ಫಾರ್ಮುಲಾ ಮೆಡಿಸಿನ್ಸ್ ನ ರೆಡಿ ಮಾಡಿ ಬೊಯ್ಕಾ ಬೆನ್ನಿಗೆ ಹಾಕೊಡ್ತಾಳೆ. ಆಲ್ಮಾಗೆ ಫಸ್ಟ್ ಬೊಯ್ಕಾನ ನೋಡಿದ್ರೇನೆ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ, ಆದ್ರೆ ಇವಾಗ ಅವನ ಮೇಲೆ ನಂಬಿಕೆ ಬಂದಿದೆ. ಈ ಕಡೆ ಡಾನು ಒಬ್ಬ ಜೈಲರ್ ನ ಕರ್ಕೊಂಡು ಬಂದು ಅವರಿಗೆ ಜಾಸ್ತಿ ಹಣ ಕೊಟ್ಟು ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ರಾಕ್ಷಸ ಫೈಟರ್ ನ ತೋರ್ಸಿದ್ರಲ್ಲ ಅವನನ್ನ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ಫೈಟ್ ಮಾಡಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಜೈಲರು ಸರಿ ಸರ್ ಇದು ದೊಡ್ಡ ರಿಸ್ಕೆ, ಆದ್ರೂ ಪರವಾಗಿಲ್ಲ ನಿಮಗಾಗಿ ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಹಣ ತಗೊಂಡು ಹೊರಡ್ತಾರೆ ಜೈಲರ್. ನಂತರ ಡಾನ್ ಆಲ್ಮಾ ಮನೆಗೆ ಹೋಗಿ ಏನು ಆಲ್ಮಾ ಡೈಲಿ ಆ ಫೈಟರ್ ಬೊಯ್ಕಾ ನಿನ್ನ ಮನೆಗೆ ಬಂದು ಹೋಗ್ತಾ ಇದ್ದಾನಂತಲ್ಲ, ಏನ್ ಕತೆ? ಇಲ್ಲ, ಅವರು ಜಸ್ಟ್ ಪ್ರಾಕ್ಟೀಸ್ ಮಾಡೋಕೆ ಬರ್ತಾರೆ ಅಷ್ಟೇ, ಟ್ರೈನಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಡಾನಿಗೆ ಆಲ್ಮಾ ಮೇಲೆ ಒಂದು ಕಣ್ಣು, ಅದಕ್ಕೇನೆ ಈ ಹುಡುಗಿನ ಸಾಲ ಕೊಟ್ಟು ಅನ್ನೋ ತರ ಹೆದರಿಸಿ ಕರ್ಕೊಂಡಿದ್ದಾನೆ. ಇವಾಗ ಆಲ್ಮಾ ಹತ್ರ ಮಿಸ್ಬಿಹೇವ್ ಮಾಡೋಕೆ ಟ್ರೈ ಮಾಡ್ತಾನೆ ಡಾನ್. ಅದಕ್ಕೆ ಆಲ್ಮಾ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಅವನನ್ನ ತಡಿಬೇಕಾದ್ರೆ ಏನೋ ಆ ಫೈಟರ್ ಮೇಲೆ ಲವ್ವಾ, ಡೋಂಟ್ ವರಿ ಅವನು ಇಲ್ಲಿಂದ ಜೀವಂತವಾಗಿ ಹೋಗಲ್ಲ. ಮತ್ತೆ ನಿನಗೆ ಒಂದು ವಿಷಯ ಗೊತ್ತಾ, ನಿನ್ನ ಗಂಡನ್ನ ಹೊಡೆದು ಕೊಂದಿದ್ದೆ ಆ ಬೊಯ್ಕಾನೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಡಾನ್. ಅದಕ್ಕೆ ತಕ್ಷಣ ಆಲ್ಮಾ ಹೊರಟು ಬೊಯ್ಕಾನ ಹೋಗಿ ಮೀಟ್ ಮಾಡ್ತಾಳೆ. ನೀವೇ ನನ್ನ ಹಸ್ಬೆಂಡ್ ಜೊತೆ ಕೊನೆಯದಾಗಿ ಫೈಟ್ ಮಾಡಿರೋದು, ಅವತ್ತು ಏನ್ ನಡೆಯಿತು? ಆಲ್ಮಾ ಇದು ನನಗೆ ದೇವರು ಕೊಟ್ಟಿರೋ ವರ, ನಾನು ರಿಂಗಲ್ಲಿ ಇಳಿದು ಫೈಟ್ ಮಾಡಬೇಕಾದ್ರೆ ನನ್ನನ್ನು ನಾನೇ ಮರೆತು ಫೈಟ್ ಮಾಡ್ತೇನೆ. ಅದು ಮಾತ್ರ ಅಲ್ಲ, ಆ ಫೈಟಲ್ಲಿ ವಿನ್ ಮಾಡಿದ್ರೇನೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನನಗೆ ಚಾನ್ಸ್ ಸಿಗೋದಾಗಿತ್ತು.
ಅದಕ್ಕೆ ತುಂಬಾ ಹಾರ್ಡ್ ಆಗಿ ಫೈಟ್ ಮಾಡಿದೆ, ಸಾರಿ ಆಲ್ಮಾ ಅಂತ ಬೊಯ್ಕ ಫೀಲ್ ಮಾಡಿ ಸಾರಿ ಕೇಳ್ಬೇಕಾದ್ರೆ ಆಲ್ಮಾ ಅಲ್ಲಿಂದ ಹತ್ಕೊಂಡು ಹೋಗ್ಬಿಡ್ತಾಳೆ. ಇವಾಗ ಮೂರನೇ ಫೈಟು ಸ್ಟಾರ್ಟ್ ಆಗುತ್ತೆ. ನಮ್ಮ ಬೊಯ್ಕ ಆ ಕ್ಲಬ್ಬಿನ ಸ್ಟಾರ್ ಫೈಟರ್ ಜೊತೆ ಫೈಟ್ ಮಾಡ್ತಾನೆ. ಈ ಫೈಟ್ ಬಗ್ಗೆ ಯಪ್ಪ ಸೂಪರ್ ಆಗಿರುತ್ತೆ. ಆವಾಗ ಸ್ಟಾರ್ ಫೈಟರು ಆಲ್ರೆಡಿ ನಮ್ಮ ಬೊಯ್ಕಾಗೆ ರಿಪ್ಸ್ಗೆ ಏಟಾಗಿರುತ್ತೆ ಅಲ್ವಾ, ಅದಕ್ಕೆ ಮತ್ತೆ ರಿಪ್ಸ್ಗೆನೆ ಅಟ್ಯಾಕ್ ಮಾಡ್ತಾನೆ. ಆದ್ರೂ ನಮ್ಮ ಬೊಯ್ಕ ಹೇಗೋ ಅದನ್ನ ಮ್ಯಾನೇಜ್ ಮಾಡಿ ಆ ಕ್ಲಬ್ಬಿನ ಸ್ಟಾರ್ ಫೈಟರ್ಗೆ ಹೊಡೆದು ಧ್ವಂಸ ಮಾಡ್ತಾನೆ. ಆ ಏಟು ಈ ಏಟು ಅಲ್ಲ, ಇದು ಬೊಯ್ಕ ಏಟು. ಮೂರನೇ ಫೈಟ್ನು ಗೆದ್ಬಿಟ್ಟ. ಜನ ಎಲ್ಲ ಬೊಯ್ಕ ಅಂತ ಕಿರ್ಚ್ಕೋಬೇಕಾದ್ರೆ ನಮ್ಮ ಆಲ್ಮಾನು ಹಪ್ಪ ಬೊಯ್ಕ ಗೆದ್ಬಿಟ್ಟ, ನಮಗೆ ಫ್ರೀಡಮ್ ಸಿಕ್ಕಾಯ್ತು ಅನ್ಕೊಂಡು ಬೊಯ್ಕ ಹತ್ರ ಓಡಿ ಹೋಗ್ತಾಳೆ. ಆಮೇಲೆ ಬೊಯ್ಕ ಡಾನ್ ಹತ್ರ ಬಂದು ನೀವು ಹೇಳ್ದಂಗೆ 3 ಫೈಟ್ ನ ಗೆದ್ದಾಯ್ತು, ಆಲ್ಮಾನ ಬಿಟ್ಬಿಡಿ, ನಾನು ಬೇಗ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಆವಾಗ ಡಾನು ಏನು ಇಷ್ಟು ಬೇಗ ಹೊರಡ್ತಾ ಇದೀಯಾ, ಇನ್ನ ಈ ಫೈಟ್ ಮುಗ್ದಿಲ್ಲ, ನಾನು ಹೇಳಿದ್ದೆ ಅಲ್ವಾ 3 ಫೈಟ್ ನ ಗೆಲ್ಬೇಕು, ನಂತರ ನನ್ನ ಸ್ಟಾರ್ ಫೈಟರ್ ಜೊತೆ ಫೈಟ್ ಮಾಡಿ ಗೆಲ್ಬೇಕು. ಇವನು ನನ್ನ ಸ್ಟಾರ್ ಫೈಟರೇ ಇಲ್ಲ, ಇವಾಗ ಬರ್ತಾನೆ, ಅವನ್ ಜೊತೆ ಫೈಟ್ ಮಾಡು ಅನ್ಬೇಕಾದ್ರೆ ಬೊಯ್ಕ ಟೆನ್ಷನ್ ಆಗಿ ನೀನು 3 ಫೈಟ್ ಅಂತ ತಾನೇ ಹೇಳಿದ್ದು, ಇದೇನಿದು ಹೊಸ ಕತೆ, ಆಲ್ಮಾನ ಬಿಟ್ಬಿಡು, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಬೊಯ್ಕ ಹೇಳಿದ್ರೆ ಫೈಟ್ ಮಾಡಿ ವಿನ್ ಮಾಡಿದ್ರೆ ಆಲ್ಮಾನ ಬಿಟ್ಬಿಡ್ತೀನಿ, ಇಲ್ಲ ಆಲ್ಮಾ ಕೊನೆವರೆಗೂ ನನ್ನ ಹತ್ರನೇ ಕೆಲ್ಸಗಾರಿಯಾಗಿ ಇರ್ತಾಳೆ ಅಂತ ಡಾನ್ ಮತ್ತೆ ಸ್ಟ್ರಾಂಗ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಬೊಯ್ಕ ಬೇರೆ ದಾರಿ ಇಲ್ಲದೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಸರಿ ಇವಾಗ್ಲೇ ನಿನ್ನ ಫೈಟರ್ನ ಕರ್ಕೊಂಡು ಬಾ, ನಾನು ಇವತ್ತೇ ಅವನ ಜೊತೆಗೆ ಫೈಟ್ ಮಾಡ್ತೀನಿ ಅಂತ ಬೊಯ್ಕ ಹೇಳ್ತಾ ಇದ್ದಾನೆ. ಯಾಕೆ ಅಷ್ಟೊಂದು ಅರ್ಜೆಂಟು ನಮ್ಮ ಬೊಯ್ಕಾಗೆ ಅಂತ ಗೊತ್ತಿಲ್ಲ. ಆಮೇಲೆ ಬೊಯ್ಕ ಅವನ ಅಸಿಸ್ಟೆಂಟ್ಗೆ ಫೋನ್ ಮಾಡ್ಬೇಕಾದ್ರೆ ಆವಾಗ ಅಸಿಸ್ಟೆಂಟ್ ಬೊಯ್ಕ ಇನ್ನ ಏನ್ ಮಾಡ್ತಾ ಇದೀಯಾ, ನಿನ್ನ ವರ್ಲ್ಡ್ ಚಾಂಪಿಯನ್ಶಿಪ್ ಗಾದ ಸೆಲೆಕ್ಷನ್ ಮ್ಯಾಚ್ ಬುದಾಫೀಸ್ ಅಲ್ಲಿ ನಾಳೆನೇ ಇದೆ, ನೀನು ಇವಾಗ್ಲೇನೆ ಬಂದ್ರೇನೆ ಇಲ್ಲಿ ನೀನು ಬಸ್ನ ಕ್ಯಾಚ್ ಮಾಡಿ ಬುದಾಫೀಸ್ ಅಲ್ಲಿ ಹೋಗಿ ಮ್ಯಾಚ್ ನ ಅಟೆಂಡ್ ಮಾಡೋಕೆ ಅನ್ಬೇಕಾದ್ರೆ ನಾನು ಬರೋಕೆ ಲೇಟ್ ಆಗುತ್ತೆ, ಬುದಾಫೀಸ್ಗೆ ಕೊನೆ ಬಸ್ಸು ಯಾವಾಗ ಅಂತ ಹೇಳು, ನಾನು ಅಷ್ಟರಲ್ಲಿ ನಾನು ಬರ್ತೀನಿ ಅನ್ಬಿಟ್ಟು ನಮ್ಮ ಬೊಯ್ಕ ಮತ್ತೆ ಫೈಟ್ ಮಾಡೋಕೆ ಹೋಗ್ತಾನೆ. ಇವಾಗ ಆ ಮಾನ್ಸ್ಟರ್ ಫೈಟರ್ ರಾಕ್ಷಸ ಫೈಟರ್ ನ ಜೈಲರ್ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ನೋಡಿ ಹೇಗೆ ಅವನನ್ನ ಲಾಕ್ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಟೆರರ್. ಫೈಟು ಸ್ಟಾರ್ಟ್ ಆಗುತ್ತೆ. ಮಾನ್ಸ್ಟರ್ ಫೈಟರ್ ಹೈಟ್ ಆಗಿರೋದ್ರಿಂದ ನಮ್ಮ ಬೊಯ್ಕ ಹೊಡೆಯ ಏಟುಗಳನ್ನ ಮೈಯಲ್ಲಿ ತಗೊಂಡು ರಿಟರ್ನ್ ನಮ್ಮ ಬೊಯ್ಕಾಗೆ ಹೊಡೆದು ಚಿಚ್ತಾ ಇದ್ದಾನೆ ಮಾನ್ಸ್ಟರ್. ಈ ತರ ಯಾವತ್ತು ನಮ್ಮ ಬೊಯ್ಕ ಕಷ್ಟ ಪಟ್ಟಿದ್ದೇ ಇಲ್ಲ, ಇಷ್ಟೊಂದು ಏಟುಗಳನ್ನ ಹೊಡೆಸ್ಕೊಂಡಿದ್ದೇ ಇಲ್ಲ, ಅಷ್ಟು ಏಟುಗಳನ್ನ ಹೊಡೆಸ್ಕೋತಾ ಇದ್ದಾನೆ ನಮ್ಮ ಬೊಯ್ಕ. ಅವನ ಕೈಯಲ್ಲಿ ಆಗ್ತಾನೆ ಇಲ್ಲ, ಸುಸ್ತಾಗಿ ಬಿದ್ದೋದ ಅಷ್ಟೇ, ನಾವು ಸೋತೋಗ್ಬಿಟ್ವಿ ಅಂತ ನಮ್ಮ ಬೊಯ್ಕ ಅನ್ಕೋಬೇಕಾದ್ರೆ ಆವಾಗ ಆಲ್ಮಾ ಮುಖನ ನಮ್ಮ ಬೊಯ್ಕ ನೋಡ್ತಾನೆ. ಇವಾಗ ಬಿಟ್ರೆ ಮತ್ತೆ ಈ ಹುಡುಗಿನ ನಾವು ಯಾವತ್ತು ಕಾಪಾಡೋಕೆ ಆಗಲ್ಲ, ಸೊ ಫೈಟ್ ನ ಗೆಲ್ಲೇಬೇಕು ಅಂತ ಮತ್ತೆ ರಚ್ಚಿಗೆ ಎದ್ದು ಹೇಗೋ ಕಷ್ಟಪಟ್ಟು ಸಿಂಹ ತರ ನಿಂತ್ಕೋತಾನೆ ನಮ್ಮ ಬೊಯ್ಕ. ಕೇಳ್ಬೇಕಾ, ಸಿಂಹ ಎಲಿಫೆಂಟ್ ನೇ ಬೇಟೆ ಆಡುತ್ತೆ. ಹೇಗೆ ಹೇಳೋದು ಈ ಫೈಟ್ ನ, ಆ ಮಾನ್ಸ್ಟರ್ ಫೈಟರ್ಗೆ ಬೀಳೋ ಒಂದೊಂದು ಏಟೋ ರಾಕಿ ಬಾಯ್ ಅದಿರನ್ಗೆ ಕೊಟ್ಟ ಏಟೋ, ಕೊನೆಗೆ ಮಾನ್ಸ್ಟರ್ ನ ಹೊಡೆದು ಸ್ಟೇಜ್ ಬಿಟ್ಟೆ ತಳ್ಬಿಡ್ತಾನೆ ಬೊಯ್ಕ. ಅನ್ಕಾನ್ಶಿಯಸ್ ಆಗೋಗ್ತಾನೆ ಮಾನ್ಸ್ಟರ್. ಮ್ಯಾಚ್ ನ ವಿನ್ ಮಾಡಿಬಿಟ್ಟು ಮೇಲ್ ನೋಡಿದ್ರೆ ಆ ಡಾನು ನಮ್ಮ ಆಲ್ಮಾನ ಬಿಡೋ ತರ ಇಲ್ಲ, ಅವಳನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ನಮ್ಮ ಬೊಯ್ಕಾಗೆ ಮಾತ್ ಕೊಟ್ಬಿಟ್ಟು ಏಮಾರಿಸ್ತಾ ಇದ್ದಾನೆ ಡಾನು. ಅದಕ್ಕೆ ನಮ್ಮ ಬೊಯ್ಕ ಕಾಪಾಡೋಣ ಅನ್ಕೊಂಡ್ರೆ ಡಾನ್ ಅವನ ಹುಡುಗರು ಬೇಸ್ಬಾಲ್ ಬ್ಯಾಟ್ ನ ತಗೊಂಡು ಬಂದು ನಮ್ಮ ಬೊಯ್ಕಾಗೆ ಹೊಡಿತಾ ಇದ್ದಾರೆ. ಆವಾಗ್ಲೇನೆ ಬೊಯ್ಕಾಗೆ ಗೊತ್ತಾಗುತ್ತೆ ಆ ಡಾನಿಗೆ ಆಲ್ಮಾ ಮೇಲೆ ಒಂದು ಕಣ್ಣಿದೆ ಅಂತ. ಸೊ ನಾವು ಏನೇ ಮಾಡಿದ್ರು ಅವಳನ್ನ ಅವನು ಬಿಡಲ್ಲ ಅಂತ ಗೊತ್ತಾಗುತ್ತೆ. ಸೊ ಮತ್ತೆ ಮ್ಯಾನೇಜ್ ಮಾಡಿ ಮೇಲೆದ್ದು ಬರೋ ಎಲ್ಲರನ್ನು ಹೊಡೆದು ಚೆಚ್ತಾನೆ ನಮ್ಮ ಬೊಯ್ಕ. ಗನ್ನಲ್ಲಿ ಶೂಟ್ ಮಾಡ್ತಾವ್ರೆ, ಅದ್ರಲ್ಲಿ ನಮ್ಮ ಬೊಯ್ಕಾಗೂ ಏಟಾಗುತ್ತೆ, ಆದ್ರೂ ಜೀವಕ್ಕೆ ಏನೋ ಅಪಾಯ ಇಲ್ಲ. ಎಲ್ಲರನ್ನು ಹೊಡೆದು ಚೆಚ್ಬಿಟ್ಟು ಹೊರಗಡೆ ಬಂದ್ರೆ ಆಲ್ಮಾನ ಫೋರ್ಸ್ ಮಾಡಿ ಗಾಡಿಗೆ ಹತ್ತಿಸ್ತಾ ಇದ್ದಾನೆ ಡಾನು. ಸೊ ನಮ್ಮ ಬೊಯ್ಕ ತಡಿಯೋಕೆ ಹೋಗ್ಬೇಕಾದ್ರೆ ನಮ್ಮ ಬೊಯ್ಕ ಹೊಟ್ಟೆಗೆ ಶೂಟ್ ಮಾಡ್ತಾನೆ ಡಾನು. ಆದ್ರೂ ನಮ್ಮ ಬೊಯ್ಕ ಅವನಿಗೆ ಬಟಿಷ್ಟ ಶಾಟ್ ಹೊಡೆದು ಅವನ ಕತ್ತನ್ನ ಪ್ರೆಸ್ ಮಾಡಿ ಡಾನ್ ಕತೆನ ಮುಗಿಸ್ತಾನೆ ನಮ್ಮ ಬೊಯ್ಕ. ಇವಾಗ ನಮ್ಮ ಬೊಯ್ಕ ಸಾಯೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಆಲ್ಮಾ ಮಡಿಲಲ್ಲಿ ಬೀಳ್ತಾನೆ. ಆಲ್ಮಾ ಅಳ್ತಾ ಇದ್ದಾಳೆ. ಕರೆಕ್ಟ್ ಆಗಿ ಅಲ್ಲಿಗೆ ಪೊಲೀಸರ್ಸ್ ಬರ್ತಾರೆ. ನಮ್ಮ ಬೊಯ್ಕ ರಷ್ಯಾಗೆ ವಾಂಟೆಡ್ ಕ್ರಿಮಿನಲ್ ಅಲ್ವಾ, ಸೊ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇವಾಗ ಆಲ್ಮಾ ಫ್ರೀ ಆಗಾಯ್ತು. 6 ತಿಂಗಳ ನಂತರ
ಬೊಯ್ಕಾ ಇವಾಗ ರಷ್ಯಾ ಜೈಲಲ್ಲಿ ಇದ್ದಾನೆ. ಅವನನ್ನ ನೋಡೋಕೆ ಆಲ್ಮಾ ಜೈಲಿಗೆ ಬಂದಿದ್ದಾಳೆ. ಆವಾಗ ಬೊಯ್ಕಾ, ಇಲ್ಲಿಯವರೆಗೂ ನನ್ನನ್ನು ನೋಡೋಕೆ ಯಾರುವೇ ಜೈಲಿಗೆ ಬಂದಿಲ್ಲ, ಇವಾಗ ನೀನು ಬಂದಿದ್ಯಾ, ನನಗೆ ತುಂಬಾ ಖುಷಿ ಆಗುತ್ತೆ ಅನ್ಬೇಕಾದ್ರೆ ಆಲ್ಮಾ ಬೊಯ್ಕಾಗೆ ಒಂದು ಗಿಫ್ಟ್ ನ ಕೊಡ್ತಾಳೆ. ಅದ್ರಲ್ಲಿ ಬೊಯ್ಕಾ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಆ ಸ್ಕೂಲ್ ಮಕ್ಕಳು ಅದನ್ನ ನೋಡಿರ್ತಾರೆ. ಅದನ್ನ ಹಾಗೆ ಡ್ರಾಯಿಂಗ್ ಮಾಡಿ ಕೊಟ್ಟಿದ್ದಾರೆ. ಅದನ್ನ ತಂದು ಕೊಡ್ತಾ ಇದ್ದಾಳೆ ಆಲ್ಮಾ. ಅದನ್ನ ನೋಡ್ಬೇಕಾದ್ರೆ ನಮ್ಮ ಬೊಯ್ಕಾಗೆ ಇನ್ನ ಖುಷಿ ಆಗುತ್ತೆ. ಆವಾಗ ಆಲ್ಮಾ, ನಾನು ಇವಾಗ ಫ್ರೀ ಆಗ್ಬಿಟ್ಟೆ, ನೆಮ್ಮದಿಯಾಗಿದ್ದೀನಿ, ಅದಕ್ಕೆ ಕಾರಣ ನೀನೇ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ನಮ್ಮ ಬೊಯ್ಕಾಗೆ ಇದನ್ನ ಕೇಳಿ ಅವನ ಮನಸ್ಸೊಳಗಡೆ ಜುಮ್ ಅಂತ ಆಗುತ್ತೆ. ಇವಾಗ ಆ ಜೈಲ್ ಒಳಗಡೆ ನಡೆಯೋ ಕೇಜ್ ಫೈಟ್ಸ್ ಅಲ್ಲಿ ನಮ್ಮ ಬೊಯ್ಕಾ ಎಲ್ಲದರಲ್ಲೂ ವಿನ್ ಮಾಡಿ ನಂಬರ್ 1 ಆಗಿದ್ದಾನೆ. ನಮ್ಮ ಬೊಯ್ಕಾ ಏನೇ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಟೈಟಲ್ ಹೊಡಿಬೇಕು, ಬೆಸ್ಟ್ ಫೈಟರ್ ಆಗಬೇಕು ಅಂತ ವರ್ಲ್ಡ್ಗೆ ತೋರಿಸ್ಕೋಬೇಕು, ಪ್ರೂವ್ ಮಾಡಬೇಕು ಅಂತ ಕನಸು ಕಂಡ್ರು. ಅವನ ಗುರಿ ಇದ್ರು ಅವನಿಗೆ ಕೊನೆವರೆಗೂ ಆಗೋಕೆ ಆಗ್ಲಿಲ್ಲ. ಮತ್ತೆ ಜೈಲಿಗೆ ಬಂದು ಜೈಲ್ನಲ್ಲೇ ನಡೆಯೋ ಅಂಡರ್ ಗ್ರೌಂಡ್ ಫೈಟ್ಸೇ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.